ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಅಂತ. ಆಂಟಿ ತರ ಕಾಣ್ತಾವಳೆ ನಡಿ. ಹೆಲ್ಪರ್ ಕಂಟೆಂಟ್ ಗೋಸ್ಕರ ಯಾವ ರೀತಿ ಬಟ್ಟೆ ಸಿಗ್ನಲ್ ಅಂದ್ಬಿಟ್ಟು ಇದನ್ನೇ ಇದು ಮಾಡಿಬಿಡ್ತಾರೆ, ಮಕ್ಕಳಿಗೆಲ್ಲ ಮಾಡಿಬಿಡ್ತಾರೆ. ಮೀಟರ್ ಬೇಕು, ಮೀಟರ್ ದಂಪತಿ ಆಲ್ರೆಡಿ ಆಗಿದೀವಿ, ಇವರು ಫ್ಯೂಚರ್ ದಂಪತಿಗಳು. ಇದು ಸುರಭಿದೇನೆ, ವಾಚ್ ಚೆನ್ನಾಗಿ ಕಾಣಿಸ್ತಿದೆ, ಅದು ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ. ಇದೊಂದು ಏನಂತಾರೆ ಇದಕ್ಕೆ? ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಅಂಡ್ ಯುವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ಗೈಸ್, ಇವತ್ತು ಸುರಭಿ ಶಾಪಿಂಗ್ ಆಗಿದೆ, ಈಗ ನಾನು ಶಾಪಿಂಗ್ ಮಾಡೋಕ್ಕಿದೆ. ಸೊ ಆಮೇಲೆ ಎಷ್ಟಕ್ಕೆ ನಾವು ಶಾಪಿಂಗ್ ಮಾಡಿದ್ದೀವಿ ಅಂತ ಈ ಬ್ಲಾಗಲ್ಲಿ ಹೇಳ್ತೀವಿ. ಸೊ ಸ್ವಲ್ಪ ಕಂಟೆಂಟ್ ವಿಡಿಯೋ ಮಾಡಬೇಕಿತ್ತು, ಆ ವಿಡಿಯೋ ಮಾಡೋಕ್ಕೆ ಅಂತ ಆಚೆ ಹೋಗ್ತಾ ಇದ್ದೀವಿ. ಸುರಭಿನ ರೆಡಿ ಆಗ್ತಿದ್ದಾರೆ, ಅವ್ರನ್ನ ಕರ್ಕೊಂಡು ಆಚೆ ಹೋಗಬೇಕು. ಬನ್ನಿರಿ ಹೋಗುವ, ಟೈಮ್ ಆಗಿದೆ ಆಲ್ರೆಡಿ. ನಾನಂತೂ ಎಕ್ಸೈಟ್ ಆಗಿದ್ದೀನಿ ಟ್ರಿಪ್ ಹೋಗೋಕ್ಕೆ. ಯಾವಾಗ ಅಂತ ನಾನು ಹೇಳ್ತೀನಿ. ನಾವು ಹೋಗ್ತಿರೋದು ಇನ್ನೊಂದು ಸ್ವಲ್ಪ ದಿನ ಇದೆ. ಸುರಭಿ ತಲೆ ಮೇಲೆ ಜೇಡ ಕೂತಿದೆ ನೋಡಿ ಗೈಸ್, ಇಲ್ಲಿ ತಲೆ ಯಾಕೆ ನೋಯ್ತೈತೆ ಹೋಗ್ಬಿಡ್ತು ಗೈಸ್. ಕಚ್ಚಿದ್ರೆ ಏನ್ ಮಾಡ್ತಿದೆ? ಗೈಸ್ ಇನ್ನೊಂದೇನಂದ್ರ, ನಾವು ಎಷ್ಟು ನೆರಳಿತ್ತು ಗೊತ್ತಾ ನಾವ್ ಮನೇಲಿದ್ದಾಗ. ವಿಡಿಯೋ ಮಾಡೋಣ ಬರೋ ಅಷ್ಟು ಮುಕ್ಳರೆ ಬಿಸಿಲು ಅನ್ಕೊಳ್ರಿ, ಅಲ್ಲ ಮಾಮ? ಒಂದು ಬಿಸ್ನೆಸ್ ಹಾಕೊಟ್ಟಿದ್ದೀನಿ ಗೈಸ್, ಮೆಕ್ಯಾನಿಕ್ ಶಾಪ್ ಅಲ್ಲಿ ಪಂಚರ್ ಹಾಕೋದು. ಇವನು ಅದಕ್ಕೆ ಕ್ಯಾಶಿಯರ್, ಇವನು ಹೆಲ್ಪರ್. ಹುಡುಗಿರಲ್ವಾ ನೋಡಿ ಗೈಸ್, ಒಂದು ಕಂಟೆಂಟ್ ಗೋಸ್ಕರ ಯಾವ ರೀತಿ ಬಟ್ಟೆ ಸಿಗ್ನಲ್ ಅಂದ್ಬಿಟ್ಟು ಇದನ್ನೇ ಇದು ಮಾಡಿಬಿಡ್ತಾರೆ, ಮಕ್ಕಳಿಗೆಲ್ಲ ಮಾಡಿಬಿಡ್ತಾರೆ. ಮೀಟರ್ ಬೇಕು, ಮೀಟರ್ ಕಂಟೆಂಟ್ ಗೋಸ್ಕರ ಹಣೆಗ ಬೇಡ ಅನ್ಸುತ್ತೆ, ಬಟ್ 3 ಪಟೆ ನಮ್ಮ ಹಾಕಕ್ಕ ಖುಷಿ ಆಗ್ತೈತರ ಒಳಗೇನು. ಸೈಡ್ ಎಲ್ಲ ಚೆನ್ನಾಗಿ ಕಾಣಿಸ್ತೀನಿ ಅನ್ಕೋತೀನಿ. ಪಕ್ಕಾನ ಮೆಕ್ಯಾನಿಕಾ? ರಿಯಾಲಿಟಿ ನಾ ತೋರ್ಸಕ್ಕೋಸ್ಕರ ಹಾಕ್ಸಿದೀವಿ. ಬನ್ನಿ ಗೈಸ್, ಇಲ್ಲಿ ಮಳೆಯಲ್ಲಿ ನೆನ್ಸ್ಕೊಂಡು ಏ ಲೋಪರ್, ಮಳೆಯಲ್ಲಿ ಅದೇನೋ ವಿಡಿಯೋ ಮಾಡ್ಬೇಕು ಅಂತ ನೆನ್ಸ್ಕೊಂಡು ಶಿಷ್ಯ ನಮ್ಮ ಅವಸ್ಥೆ ನೋಡಿ ಗೈಸ್. ಇಲ್ಲಿ ನೆನ್ದು ಹೆಣ್ಣಾಗೋಗಿದ್ದೀನಿ ನಾನಂತೂ. ಇವಳೇನೋ ವಿಡಿಯೋ ಮಾಡ್ಬೇಕಿತ್ತಂತೆ, ಅದು ಟ್ರೆಂಡಿಂಗ್ ಬಂದಿದ್ದೀರ ಡ್ಯಾನ್ಸ್, ಆ ವಿಡಿಯೋ ಮಾಡ್ಸೋಳೆ. ಸುರಭಿ ಏನ್ ಕರಿತಾ ಇದೀಯ ಸುರಭಿ? ಕರಿ ಓಯ್ ಅಲ್ಲಿ ನೋಡಿ ಗೈಸ್, ಅದು ಕರಿತಿದ್ರು ಅದು ನೋಡ್ತಿಲ್ಲ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಎಡ್ವರ್ಟ್ ಓಯ್ ಓಯ್ ಹಾ ಹೇಳು, ಅವನ ಹಿಡ್ಕೋಬೇಕಲ್ಲ, ಹೇಳು ಅವನ್ಗೆ. ಬ್ರೋ ಮಗ, ಈ ನಾಯಿಗ್ ಬಿಸ್ಕೆಟ್ ಹಾಕ ಹಂಗೆ. ಗೈಸ್ ಇಲ್ಲಿ ನೋಡಿ ಗೈಸ್, ಅದೇನೋ ಅನ್ನಂಗ ಬಿಡು ಏನಾಗಲ್ಲ. ಲಪ್ಪರ್ ನಡಿ, ನೆನ್ಸ್ಬಿಟ್ಟು ಹೆಂಗು ನೋಡಿ ಗೈಸ್, ಆಂಟಿ ತರ ಕಾಣ್ತಾವಳೆ ನಡಿ. ಮಳೆಲ್ ನೆನ್ಬಿಟ್ಟು ನಡಿ, ಏನಂಗ ಆಗ್ತಿಲ್ಲ ನಡಿ. ಆಯ್ತು ಹಾಕ್ತೀನಿ ತಡಿ ನಾ ಬ್ಲಾಗಲ್ಲಿ, ಹಾಕ್ಲ ಬ್ಲಾಗಲ್ಲಿ. ಗೈಸ್ ಇವತ್ತು ಶಾಪಿಂಗ್ ಮಾಡ್ಬೇಕು ಅಂತ ಅನ್ಕೊಂಡ, ಮಳೆ ನದಿ ಹಿಂಗ್ ಬರ್ತು, ಈಗ ಮಳೆಲೆ ಶಾಪಿಂಗ್ ಆಗ್ಬಿಟ್ಟೈತೆ. ನಾವು ಏನಿಲ್ಲ ಗೈಸ್, ಟೆನಿಕಸ್ಟ್ ಇವತ್ತು ಇವ್ರದ್ದು ಕಂಪ್ಲೀಟ್ ಮಾಡ್ಲೇಬೇಕು, ಹೋಗ್ಲೇಬೇಕು, ಕ್ಯಾಬ್ ಅಲ್ಲಾದ್ರೂ ಹೋಗ್ಬೇಕು. ನಡಿ ಆಯ್ತು.
ಈಗ ನೋಡ್ರಿ ನಮ್ ಜೊತೆ ತುಂಬಾ ದಿನ ಆದ್ಮೇಲೆ ದಂಪತಿಗಳಿದ್ದಾರೆ. ಸೊ ಇವಾಗ ಶಾಪಿಂಗ್ ಬಂದಿದ್ದೀವಿ. ದಂಪತಿ ಆಲ್ರೆಡಿ ಆಗಿದೀವಿ, ಇವರು ಫ್ಯೂಚರ್ ದಂಪತಿಗಳು. ಇನ್ನ ಲೇಟು ಅಲ್ಲ, ಇನ್ನ ಲೇಟು. ಸೊ ಇವಾಗ ಬನ್ರಿ ಶಾಪಿಂಗ್ ಮಾಡೋಣ ಎಲ್ಲ ಸೇರಿ. ನೋಡಿ ಚೆನ್ನಾಗಿದೆ, ಒಳ್ಳೊಳ್ಳೆ ಸಿಟಿ ಸೆಂಟರಿಗೆ ಬಂದಿದ್ವಿ ಇವಾಗ ಶಾಪಿಂಗ್ಗೆ. ಬಪ್ಪ ಸೆಲೆಕ್ಟ್ ಮಾಡಿ ಬಂದ್ರಿ. ಅಂದ್ರೆ ಅಲ್ಲಿ ಕಾಟ್ ಸೆಟ್ ಕೇಳಿದ್ವಾ, ಅದಕ್ಕೆ 2000 ಸಮಥಿಂಗ್ ಅಲ್ಲ. ಕಲೆಕ್ಷನ್ ಮಸ್ತ್ ಆಗಿದೆ, ಪ್ಯಾಂಟು ನೋಡೋದು ಕಲೆಕ್ಷನ್ ಮಸ್ತ್ ಆಗಿದೆ ಗೈಸ್. ಕಾಸ್ಟ್ ಸ್ವಲ್ಪ ಜಾಸ್ತಿ ನೋಡಿ, ಕಾಸ್ಟ್ ಸ್ವಲ್ಪ ಕೈ ಹೇಳ್ತಾರೆ, ಸ್ವಲ್ಪ ಬಾರ್ಗಿಂಗ್ ಮಾಡಿ ಬನ್ನಿ, ಬಾರ್ಗಿಂಗ್ ಮಾಡಿ ನೋಡು. ಸೆಲೆಕ್ಟ್ ಮಾಡ್ತಾರೆ. ಪ್ಯಾಂಟ್ ಜೀನ್ಸ್ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ, ನೀವು ಹಾಕೋತಾರನೆ, ಹಾಂ ಬಟ್ ಅಲ್ಲಿ ನೀವು ಬ್ಯಾಗಿ ಕಾಣಿಸ್ತಾ ಇಲ್ಲ. ಹೌದಾ? ಮತ್ತೆ ಶಾಪ್ಗೆ ಹೋಗ್ಬಿಟ್ಟು ಶರ್ಟ್ ಕೇಳ್ತಿಲ್ಲ, ಟಾಪ್ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಬ್ರೋ? ಶಾಪಿಂಗ್ ಮಾಡಿ ಮಾಡಿ ಟಾಪ್ ಅನ್ನೋ ನೋಡಿದ್ರ, ನೀವು ಮದುವೆ ಆಗ್ರಿ, ನಿಮಗೆ ಗೊತ್ತಾಗುತ್ತೆ. ಹೌದಾ? ಬ್ರೋ ಇಲ್ಲ ಅಣ್ಣ ಬ್ರೋ, ನಾನು ಈಗಲೇ ಶಾಪಿಂಗ್ ಕರ್ಕೊಂಡು ಹೋಗ್ತೀನಲ್ಲ ಇವಳನ್ನ. ಕೇಳಿದ್ರೆ ಕರ್ಕೊಂಡು ಹೋಗ್ತೀರಾ, ಬಟ್ ಮದುವೆ ಆದ್ಮೇಲೆ ಬೇರೆ ಶಾಪಿಂಗ್ ಇರುತ್ತೆ. ಹೌದಾ ಮಮ್ಮ? ಏನ್ ಗೊತ್ತಾ, ಅಂದ್ರೆ ನೀವು ತಗೊಳ್ಳೋದೇ ಮರ್ತೋಗ್ಬಿಡ್ತೀರಾ. ಈಗ ನಂಗೆ ಆಗ್ತಿದೆ ಅದು. ಹಾ, ನೀವ್ ಬರ್ತೀರಾ, ನಂಗೆ ಸೆಲೆಕ್ಟ್ ಮಾಡ್ತೀರಾ, ನನ್ನೇ ಬಿಟ್ಬಿಡ್ತೀರಾ. ನನ್ನ ಅಷ್ಟು ಅಲಿಸ್ತಿಲ್ಲ ನೀನು. ಇದು ಡಿಸೈನ್ ಬರುತ್ತಲ್ಲ ಆ ಥರ ಇಲ್ಲ. ಸೊ ಗೈಸ್ ಬನ್ರಿ, ಈಗ ನಾನು ತಗೊಂಡಿರೋದನ್ನ ಮನೆಗೆ ಹೋಗಿ ತೋರಿಸ್ತೀನಿ. ಇವಾಗ ತಗೋಣ. ಚೆನ್ನಾಗಿದೆ ಬ್ರೋ, ಇಲ್ಲ ಬ್ಯಾಕ್ ಪ್ರಿಂಟ್ ಇದೆ ನೋಡಿ ಇದು. ಅದು ಇದೆಲ್ಲ ಎಲ್ ಸೈಜಾ? ಎಲ್ಲ ಏನು ಹೌದಾ ಗೈಸ್, ತಗೊಂಡು ಮನೆಗೆ ತಿನ್ಕೊಂಡು. ಅಣ್ಣ ಗೈಸ್, ಇಲ್ಲಿ ನಮಗೆ ಬ್ರೋ ಈಗ ಶಾಪಿಂಗ್ ಮಾಡೋದು ಅಂತ ಬಂದಿತ್ತು. ಇಲ್ಲಿ ನೋಡ್ರೆ ರೋದ್ನೆ ಪುಸ್ತಕ ಗೈಸ್. ಇದೇ ಆಗದೆ ಯಾವಾಗ ನೋಡಿ ಗೈಸ್, ಈಗ ಇವಳು ಜಾಯ್ನ್ ಆದ್ಲು ಸುರಭಿ. ಅವ್ರ ಮುಂಚೆ ಇದ್ರೆ ಸುರಭಿ ಹೋದ್ಲು. ಏನ್ ಅನಿಸ್ತಿದೆ? ಏನ್ ಅನ್ಸಲ್ಲ, ಇದೆಲ್ಲ ಅನುಭವ ಆಗ್ಲೇಬೇಕು, ಏನ್ ಮಾಡಕ್ಕಾಗುತ್ತೆ. ಇವ್ರಿಗೆ ಮದ್ವೆ ಆದ್ಮೇಲೆ ಅನುಭವ ಆಗ್ತಿದೆ ಗೈಸ್, ನನಗೆ ಮದ್ವೆಗೆ ಮುಂಚೆ ಅನುಭವ ಆಗ್ತಾ ಇತ್ತು. ಮದ್ವೆ ಆದ್ಮೇಲೆ, ಮದ್ವೆಗೆ ಮುಂಚೆನ ಅನುಭವ ಆಗಿತ್ತು, ಆದ್ರೂ ಇವಾಗ ಜಾಸ್ತಿ ಆಗ್ತಾ ಇದೆ. ಇವಾಗ ಜಾಸ್ತಿನೇ ಐತೆ, ಪರವಾಗಿಲ್ಲ, ಪಾಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಪಾಪ ಅಂಗಡಿಯವರಂತೂ ಗೈಸ್ ನಂದು ಹೋಗ್ಬಿಟ್ಟಿದ್ದಾರೆ. ಈಗ ಅವಳು ಹಿಡಿಸ್ತಾವಳೆ, ಈ ಕಡೆ ಇವರು ಲಾಸ್ಟ್ ಅಲ್ಲಿ ರಿಯಾಕ್ಷನ್ ಅಂಗಡಿಯವ್ರನ್ನ ಬಂದು ನೋಡಿ. ಇವ್ರನ್ನ ನಿಮ್ ತನ್ನವ್ರು ನೋಡಿಬ್ರು, ಹಂಗೆ ನೋಡ್ರಿ, ಹಂಗೆ ಅಬ್ಸರ್ವ್ ಮಾಡಿ. ಈಗ ಆ ಕಡೆಗೆ ಹೋಯ್ತಾರೆ, ಅದು ಚೆನ್ನಾಗಿಲ್ಲ, ಅದು ಬೇಡ, ಐತಿಲ್ಲ, ಬೇಡ ಅದು. ಬೇಡ, ಬೀಳ್ಸಿಲ್ಲ ಅಂದ್ರೆ ಮುಟ್ಟೋದೇ ಇಲ್ಲ. ಅವಳು ನೋಡ್ರಿ ಸುರೋದಿನ. ಅಯ್ಯೋ, ಎಲ್ಲ ಹುಡುಗಿರು ಹಂಗೆ ಏನು ಮಾಡಂಗಿಲ್ಲ. ಚೆನ್ನಾಗಿದ್ರು ಇನ್ನ ಚೆನ್ನಾಗಿರ್ಬೇಕು ಅಂತಾರೆ. ಚಿಕ್ಕ ಸುರಭಿ ದಪ್ಪ ಬಿಡುತ್ತೆ ತುಂಬಾ ಚಿಕ್ಕ. ಯಾವ್ದು? ಹ ಮತ್ ಯಾವ ತರ ಹುಡುಕ್ತಿದ್ಯಾ? ಹುಡ್ಕೋ, ಕಲರ್ ಐತಂತೆ ನೋಡು. ಓ ಅಯ್ಯೋ, ಇದ್ಯಾವ್ದು ಹುಡುಗನ್? ಅದ್ ಹುಡುಗರ್ ತರ ಇದೆಯಲ್ಲ, ಬಿಡು ಮಮ್ಮ. ಇಲ್ಲಾಡು, ಅದ್ ಬಾಯ್ಸ್ ತಾನೆ. ಅಲ್ಲೋಡಲ್ಲ ಕಲಿಸ್ತಾ ಬಾಯ್ಸ್ತಾ. ಮುನ್ನೂರು ಬಟರ್ ಚಿಕನ್ ಮತ್ತೆ ಇದು ಪರೋಟ ಗೈಸ್. ನಾನು ಇವಾಗಲೇ ನೋಡಿರೋದು, ಇದು ಫೈನ್ ಪರೋಟ ಇಲ್ವಾ? ಇದೇ ಫಸ್ಟು. ನೀನು ಮಮ್ಮ? ಅವಳು ಮೂಳೆ ಲೆಗ್ ಪೀಸ್ ಕಣಂತ ತಗೊಳಪ್ಪ. ವಿಂಗ್ಸು ಚೆನ್ನಾಗಿದೆ ಗೈಸ್, ಕಬಾಬ್ ಎಲ್ಲ ನೋಡೋಣ, ಟೇಸ್ಟ್ ಮಾಡೋಣ ಫಸ್ಟು ಹೆಂಗಿದೆ ಅಂತ. ಇವಾಗ ಟೈಮು 11:30 ಆಗಿದೆ. ಶಾಪಿಂಗ್ ಮಾಡ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಕ್ಯಾಬ್ ಬುಕ್ ಆಗಿಲ್ಲ ಗೈಸ್, ಅಷ್ಟೇ ಬೇಗ ಆಯ್ತು. 10ಗೆನೆ ಆಯ್ತು, ಕ್ಯಾಬ್ ಬುಕ್ ಆಗಿಲ್ಲ. 3 ಗಂಟೆ ವೇಟ್ ಮಾಡ್ತಾ ಇದ್ವಾ, ಇಲ್ಲಿ ನೋಡಿ ಇದನ್ನ ಲಟ್ವನ. 3 ಗಂಟೆ ವೇಟ್ ಮಾಡಿದೀವಿ ಕ್ಯಾಬ್ಗೆ, ಬಂದಿಲ್ಲ. ಪಾಪ ಯಾರು ಆಟೋದವ್ರ ಮೇಲೆ ಸಿಕ್ಕಿ 4 ಜನ ಒಟ್ಟಿಗೆ ಬಂದು. ಸೊ ಬಾಯ್ ಮಾಡ್ಕೊಂಡು ಬಂದು ಸಣ್ಣವ್ರನ್ನ ತೊಳೆ ಮೇಲೆ ಕುಂಡಿಸ್ಕೊಂಡು ಬಾಯ್, ಹುಷಾರಾಗಿ ಹೋಗ್ರಿ. ನಾಳೆ ಮತ್ತೆ ಸಿಗ್ಬೇಕು. ನಾಳೆ ಮತ್ತೆ ಇನ್ನೂ ಕಂಟಿನ್ಯೂ ಮಾಡೋಣ. ಕಂಟಿನ್ಯೂಟಿ ಇದೆಯಾ? ಹತ್ಬಿಟ್ರಿ ಕಚ್ಚುತ್ತದು. ಹಿಂಗ್ ದೂಕ್ಬಾರ್ದು, ಇಲ್ಲ ಕಚ್ಬಿಡುತ್ತೆ ಮೆಂಟ್ಲು. ಯಾಕೆ ಅವ್ರ ಮೇಲೆ ಯಾಕನ ಯಾಕೆ ಹೋಗಿರಿ? ಹೋಗ್ರಿ ಎತ್ರಿ, ನೀರಾಗ್ಬಿಟ್ಟಿದೆ. ನಮ್ ಕುಶಾಲಿ ಕಚ್ಬಿಟ್ಟಿತ್ತು. ಹಾ ಅದೇನೇ ಬ್ರೋ ಕಚ್ಚಿದ್ದು. ಅವ್ರು ತಳ್ಬಿಟ್ಟ, ಹೋಗ ನೀನ್ ನಕ್ಕನಂತ ಹಿಂಗ ಅಷ್ಟು ದೂರ ಹೋಗ್ಬಿಡ್ತಲ್ಲ, ಕೋಪ ಬಂದ್ಬಿಡ್ತಿದ್ಕೆ ಬಂದ್ ಕಚ್ಚಾಬಿಡ್ತು. ಅದಕ್ಕೆ ಏನ್ ಮಾಡ್ಬಾರ್ದು, ಹಿಂಗ್ ನೋಡಿ ನಾನ್ ಕೈ ಕೊಟ್ರು ಕಚ್ಚಲ್ಲ ಅದು. ಸರಿ ಬಾಯ್, ಹುಷಾರಾಗಿ ಹೋಗ್ರಿ. ಸೊ ಗೈಸ್, ಇವಾಗ ಶಾಪಿಂಗ್ ಮುಗಿಸ್ಕೊಂಡು ನಾವು ಸಣ್ಣ ಬಂದು ಅವ್ರ ಮನೆಗೆ ಹೋದ್ರು. ಸೊ ನಾವಿವಾಗ ಬ್ಲಾಗ್ ಮಾಡ್ತಿದೀವಿ. ನಮ್ ಜೊತೆ ಇದ್ರೆ ಸುರಭಿ
ಮತ್ತೆ ಗೌಡ್ರ ಹುಡುಗಿ ಅಲಿಯಾಸ್ ಈ ಕಡೆ ಹಿಡೀರಿ ಅಳಿಯಾಸ್ ಅಂತೇಳಿ ಅಲಿಯಾಸ್ ಏನಪ್ಪ ಅದು ಡಬಲ್ ಡಿಗ್ರಿ ಸೊ ಗೈಸ್ ನನ್ನ ಫಸ್ಟ್ ಬಂದ್ಬಿಟ್ಟು ನಾನು ತಗೊಂಡಿರೋದು ಏರ್ಪೋರ್ಟ್ಗೆ ಏನಂತಾರೆ ಪಾಪ ಅದು ಕಾರ್ಡ್ ಸೆಟ್. ಓ ಬ್ಲಾಕ್ ಸಿಕ್ಬಿಡ್ತಾ. ಇದು ಬಂದ್ಬಿಟ್ಟು 700 rupees ಗೈಸ್. ಇದಕ್ಕೆ 700 ರೂಪಾಯಿ ಆಯ್ತು. ಸೇಮ್ ತುರುಕು ತರನೇ ಐತೆ ಗೈಸ್ ಕಮೆಂಟ್ ಮಾಡಿ ಗೈಸ್. ಪ್ಯಾಂಟಿಂಗ್ ಮ್ಯಾಚ್ ಚೆನ್ನಾಗಿಲ್ವಾ ಬ್ರೋ ಇದು? ಪ್ಯಾಂಟ್ ಬ್ಲಾಕ್ ಅಂದ್ರೆ ಸೇಮ್ ತುರುಕ್ರೆ ವೈಟ್ ಅದು. ಓಕೆ ಇದು ಪ್ಯಾಂಟ್ ಗೈಸ್. ಪ್ಯಾಂಟ್ ಚೆನ್ನಾಗಿದೆ. ಇದು ಸೇಮ್ 700 rupees. ಪ್ಯಾಂಟ್ ಹೆಂಗಿದೆ ಅಂತ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 700 ಚೆನ್ನಾಗೈತೆ. ಪ್ಲಸ್ ಇನ್ನೊಂದು ಬಂದ್ಬಿಟ್ಟು ಬ್ಲ್ಯಾಕ್ ಪ್ಯಾಂಟ್ ತಗೊಂಡೆ. ಇದಕ್ಕೆ ಬೇರೆ ಉಡಿ ತಗೋಬೇಕು, ಆ ಕಡೆಯಿಂದ ಬರ್ಬೇಕಾರೆ ಏರ್ಪೋರ್ಟ್ ಇಂದ ಹಾಕೊಳ್ಳೋಕೆ. ಸೊ ಇದು 700 ಚೆನ್ನಾಗೈತೆ ಇದು. ಪ್ಲಸ್ ಇನ್ನೊಂದು ನೈಟ್ ಪ್ಯಾಂಟ್ ತಗೊಂಡೆ. ಇದು 400 ಸಮಥಿಂಗ್ ಅನ್ಸುತ್ತೆ. ಇದು ಚೆನ್ನಾಗೈತೆ. ಇದು 400 rupees ನೈಟ್ ಹಾಕೊಳ್ಳೋಕೆ. ಸೊ ನಂದು ಶಾಪಿಂಗ್ ಬಂದ್ಬಿಟ್ಟಿದ್ದು. ಅದಾದ್ಮೇಲೆ 6000 ಕೊಟ್ಟು ಒಂದು ವಾಚ್ ತಗೊಂಡೆ ಗೈಸ್. ನೈಕಿ ವಾಚ್ 6000 ಕೊಟ್ಟು ಅನ್ಕೋಬೇಡಿ. ಇದು ಫಸ್ಟ್ ಕಾಪಿ. ಬರೀ 700 rupees. ನಾವೆಲ್ಲ ಆ ಥರ ಬ್ರಾಂಡೆಡ್ ತೊಗೊಳಕ್ಕಿಂತ ಬೆಳೆದಿಲ್ಲ. 700 rupees ಇದು. ಆಮೇಲೆ ಇದು ಬಂದ್ಬಿಟ್ಟು ಇವ್ರದ್ದು ಲೇಡೀಸ್ ಸುರಭಿದು ಫಾಜಿಲ್ದು. ಅದ್ ಬಿಟ್ರೆ ಇನ್ನ ಆಗಿಲ್ಲ. ಇದು ಬಂದ್ಬಿಟ್ಟು ಶೇಡ್ಸ್ ತಗೊಂಡಿದ್ದೀನಿ ಹೀರೋ ತರ ಕಾಣ ಅಂತ. ತೋರ್ಸಿ ಕಡೆ ಒಂದು ನಿಮಿಷ ಹಾಕು. ಕಡೆ ತೋರ್ಸು ನಿಮಿಷ. ಹೀರೋ ತರ ಕಾಣಿಸ್ತಾನೆ ನೋಡ್ಬಿಟ್ಟೆ. ಹೇರ್ ಕಟ್ ಮಾಡಿದ್ಮೇಲೆ ಕಾಣಿಸ್ತೀನಿ. ಒಂಚೂರು ಕಾಣಿಸ್ತಲ್ಲ. ಕೊಡು ಸುರಭಿಗೆ ಹಾಕೊಳ್ಳಿ ನೋಡ್ತೀನಿ. ಅವಳು ಹೀರೋ ಬ್ರೋ. ನಾನು ಹೀರೋ ತರ ಕಾಣ್ತಿದ್ದೀನಲ್ವಾ? ಇದ್ಮೇಲೆ ಇದು ಸುರಭಿದೇನೆ. ಇದು ವಾಚ್ ಸುರಭಿಗೆ ಚೆನ್ನಾಗಿ ಕಾಣಿಸ್ತಿದೆ. ಅದು ನಿಮ್ಗೆ ಚೆನ್ನಾಗಿ ಕಾಣಿಸ್ತಿಲ್ಲ. ನನಗೆ ಚೆನ್ನಾಗಿ ಕಾಣ್ತಿಲ್ಲ ಅಂದ್ರೆ ಚೆನ್ನಾಗಿ ಕಾಣ್ತಿದೆ ಅಂತ ಅರ್ಥ. ಇನ್ನು ಜಾಸ್ತಿ ಡೌ ಮಾಡಬೇಡ. ಇನ್ನ 4 ಗ್ಲಾಸ್ ತಗೋತೀನಿ. ಇದ್ರಲ್ಲಿ ಆ ಗ್ಲಾಸ್ ಎಷ್ಟು ಹೇಳು? 200 ಗೈಸ್. ಇದು 250 ಅಷ್ಟೇ. ಗೊತ್ತಾಗುತ್ತೆ. 250. ಇದೆಲ್ಲ ಮೆಟಲ್ ಗೈಸ್. ಇದು ಮೆಟಲ್ ಅಲ್ಲ, ಅದು ಪ್ಲಾಸ್ಟಿಕ್. ಅದು ಮೆಟಲ್ ಅಂತೆ. ಸೌಂಡ್ ಬರ್ಸ್ಲಾ ಮುಟ್ರಿ. ಆಯ್ತು ಸರ್. ಕ್ಯಾಜ್ ನಾನು ಶೂ ತೋರಿಸ್ಬಿಡ್ತೀನಿ. ಫಸ್ಟ್ ಬೇರೆ ಶರ್ಟ್ ಪ್ಯಾಂಟ್ ತೋರಿಸ್ಲಾ? ಅಕ್ಕ ಹೆಂಗಾಯ್ತು ಗೊತ್ತಾ? ಇವ್ರ ಬರ್ಡೇ ಕೊಡ್ಸಿದ್ದು ಶೂ. ಅದು 7000 ಸಮಥಿಂಗ್ ಅದು ಶೂ. ಅದ ಹಂಗೆ ಐತೆ ಆ ಶೂ. ಆಮೇಲೆ ಇವಳು ಈ ಗ್ಯಾಪ್ ಅಲ್ಲಿ ಇವಳಿಗೆ ಏನಾದ್ರು ಬುಕ್ ಮಾಡ್ಕೊಂಡ್ರಾಗ ನಾನು ಸುಮ್ಮನೆ ಇರ್ಲಿ ಅಂತ ನಂಗೊಂದು ಶೂ ಆರ್ಡರ್ ಮಾಡ್ಬಿಡೋದು. ಇಲ್ಲ ಹಂಗಂತಲ್ಲ. ಯಾವ್ದು ನಾನು ಇದು ಕೈಯಲ್ಲಿ ಹ್ಯಾಂಡ್ ಮೇಡ್ ರೋಸ್ ಮಾಡಿ ವ್ಯಾಲೆಂಟೈನ್ಸ್ ಡೇಗೆ ಮಾಡಿ ಕೊಟ್ಟಿದ್ದೆ. ಅದೊಂದು ಶೂ ಐತೆ. ಬರೀ ಪ್ಯಾಂಟ್ ಆಯ್ತು, ಶರ್ಟ್ ಇಲ್ಲ. ಇವೆಲ್ಲ ನಾಳೆ ನಮ್ ಪಿಕೆ ಫ್ಯಾಷನ್ ತಗೋತೀನಿ. ಅಲ್ಲೆಲ್ಲ ಕಡಿಮೆ. ಅಲ್ಲೊಂದು ಬ್ಯಾಗಿ ಪ್ಯಾಂಟ್ಗೆನೆ ಗೈಸ್ ಅವರು ನಮ್ಗೆ 1800 ರೂಪಾಯಿ ಹೇಳಿದ್ರು ಒಂದು ಬ್ಯಾಗಿ ಪ್ಯಾಂಟ್. ಸಿಟಿ ಮಾರ್ಕೆಟ್ ಅಲ್ಲ, ಗೊತ್ತಿರೋರು ಇದ್ರೆ ಮಾತ್ರ ಅಷ್ಟೇ. ಇಲ್ಲ ಅಂದ್ರೆ ಬಕ್ರ ಮಾಡಿ ಕಳಿಸ್ತಾರೆ. ಚೆನ್ನಾಗಿದೆ ಬಟ್ಟೆ. ಇದೆಲ್ಲ ವರ್ತಿದೆ. ನಾನು ಹೇಳ್ತಿಲ್ಲ 700 ರೂಪಾಯಿ ವರ್ತಿದೆ. ಅಲ್ಲ ಕಂಡ್ರ ಈ 3 ಪ್ಯಾಂಟು ಇದು ಒಂದು ಉಡ್ಡಿ ತಗೊಂಬರಕ್ಕೆ 4 ಅವರ್ ಬೇಕೇನ್ರ? ನಾವು ಹೋಗಿದ್ದೆ 8:30 ಟ್ರಾಫಿಕ್. ಸೊ ಇದಾಯ್ತಾ ನನ್ನ ಶೂ ಎಲ್ಲ. ಅಲ್ಲ ಶೂ ಹೊಸದ ಹಳೇದ? ಅದೇ ತಗೊಂಡೆ ಹೊಸದು. ತಗೊಂಡಿರೋದಲ್ಲ ಇದು ಬರ್ಡೇ ಶೂ ಅನ್ಸುತ್ತಲ್ಲ. 7,000 ಶೂ ತೋರ್ಸ್ಲಾ ಸ್ವಲ್ಪ ನೋಡ್ತೀನಿ ನಾನು. ಅವೆಲ್ಲ ನೋಡಿದ್ರೆ ಎದ್ರೋಗ್ತೀರ. ಎದ್ರೋಗದ್ ಬೇಡ ಬಿಡಪ್ಪ, ಇಲ್ಲೇ ಇರ್ತೀವಿ. ಇದೊಂದ್ ಜೊತೆ ಶೂ ಇದೆ. ಸುರಭಿ ಕೊಡ್ಸಿದ್ದೇನೆ ಅಲ್ಲ? ಈ ಸುರಭಿ ಕೊಡ್ಸಿದ್ದು ಶೂ ಗೈಸ್. ಇದು 7,000 ಇದಲ್ಲ, ಈ ಸುರಭಿ ಕೊಡ್ಸಿದ್ದು. ಅವಳು ಬುಕ್ ಮಾಡೋಕೆ ಆಗಿದ್ರಲ್ಲಿ ನನಗೆ ಬುಕ್ ಮಾಡಿ. ಇಲ್ಲ ಇದು ಯಾವಾಗ ಮಾಡಿದ್ ನೀನು? ಇದು ವ್ಯಾಲೆಂಟೈನ್ಸ್ ಡೇ ಮೇಲೈತೆ ಇದು ಅನ್ಸುತ್ತೆ. ಅಲ್ಲಿ ಮೇಲೂ ಐತೆ ಶೂನಾ. ಇವ್ರಿಗಷ್ಟು ಶೂಸ್ ಇರೋದು ನನ್ಗೂ ಇಲ್ಲ. ಬರ್ಡೇ ದಿನ ನೋಡಿದ್ರ ನೀವು? ನೀವೆಲ್ಲ ವ್ಲಾಗ್ ಅಲ್ಲಿ ನೋಡಿದ್ದೀರಾ? ಬರ್ಡೇ ವ್ಲಾಗ್ ಅಲ್ಲಿ ಶೂ ಹಾಕಿಲ್ಲ ನಾನು. ಚೆನ್ನಾಯ್ತು. ದಪ್ಪ ಇದೆಲ್ಲ ಅದಕ್ಕೆ ಜಾಸ್ತಿ ಇರ್ಬೇಕು ದುಡ್ಡು. ಒಂಥರ ಚೆನ್ನಾಯ್ತಿದೆ. ಕ್ವಾಲಿಟಿ ಕಲರ್ ದಾರ ನೋಡಿ ಹೆಂಗೈತೆ. ನಾನೇ ಬುಕ್ ಮಾಡಿದ್ದೆ. ನನಗೆ ಇವಳು ಬುಕ್ ಮಾಡಿದ್ದು. ಇದನ್ನ ನಾನು ನೋಡ್ಬಿಟ್ಟು ತಗೋಬೇಕು ಅಂತ ಹೇಳಿದ್ದೆ. ಅವೆಲ್ಲ ಏನ್ ಮಾಡೋದು ನಿಮ್ಗೆ ಶೋಕಿಗ ಅಂತ ಅಂದ್ಬಿಟ್ಟು ಇವಳೇ ತಗೋತಾಳೆ. ಸೊ ಈ ಶೂನ ವೇರ್ ಮಾಡ್ತೀನಿ. ಇನ್ನೂ ಒಂದು ಶೂ ಇದೆ ಅನ್ಸುತ್ತಲ್ಲ.
ಇನ್ನು ಅದ್ ಬಿಟ್ರೆ ಇನ್ನೆರಡು ಶೂ ಇಲ್ಲ, ಇದರಲ್ಲಿಲ್ಲ. ಇರೋದು 2 ಶೂ ಸಾಕು, ಎತ್ಕೊಂಡು ಹೋಗ್ಲಾ? ಅಲ್ಲೇ ಐತೆ ಶೂ ಇನ್ನೊಂದು. ಅಯ್ಯ ಬಿತ್ತು. ಸೊ ನಿನ್ನ ತೋರ್ಸಪ್ಪ. ಸೊ ಅಪ್ಪ ಇವಾಗ ಇಷ್ಟ ಆಗಿತ್ತು ಗೈಸ್ ನಂದು. ಇವಾಗ ಸುರಭಿ ಅವ್ರು ತೋರಿಸ್ತಾರೆ ನೆನ್ನೆ ಮಾಡಿರೋ ಶಾಪಿಂಗು. ಸೊ ಬನ್ರಿ ಬ್ರೈಡ್ ಹುಡುಗಿದ್ದು. ಸ್ವಲ್ಪ ನಂದು ನಾನು ಇವತ್ತೇನ್ ಮಾಡಿಲ್ಲ, ಎಲ್ಲ ನೆನ್ನೆ. ಹಾ ಅಲ್ಲಿ ವಾಚ್ ಎಲ್ಲ ತಗೊಂಡಿಲ್ವಾ? ವಾಚ್ ತಗೊಂಡ್ಬಿಟ್ರೆ ಅದೊಂದೇ ಶಾಪಿಂಗಾ? ಇದು ಪ್ಯಾಂಟ್, ಇದು 700 ಅಲ್ಲ? ಇದು ಇದಕ್ಕೆ ಏರ್ಪೋರ್ಟ್ಗೆ ಚೆನ್ನಾಗಿ ಕಾಣಿಸ್ತಿತ್ತು. ಹೌದು, ಇದು ಚೆನ್ನಾಗಿದೆ. ಬಟ್ ಆಗ್ತಾಗ ನಂಗೆ ಇದು ಸ್ವಲ್ಪ ಸ್ಯಾಟಿಸ್ಫೈ ಆಗಿಲ್ಲ. ಇದೇ ಸ್ಯಾಟಿಸ್ಫೈ ಆಗಿದೆ ನನ್ಗೆ. ಆಮೇಲೆ ಇದೊಂದು ಏನಂತಾರೆ ಇದಕ್ಕೆ, ಉಡಿ ಎಲ್ಲದಕ್ಕೂ ಉಡ್ಡಿ ಅಂದ್ಬಿಡ್ತಾರೆ. ಏನಂತಾರೆ? ಮಿನಿ ಜಾಕೆಟ್. ಮಿನಿ ಜಾಕೆಟ್ ಇದಕ್ಕೇನಂತಾರೆ? ಶರ್ಟ್. 400 ಅದು 500 ಇರ್ಬೋದು ಮ್ಯಾಕ್ಸಿಮಮ್. ಓಕೆ. 500 ನಾನೆಲ್ಲ ಅಣ್ಣಾಗ್ತಾ ಇದ್ದೀನಿ. ಆಮೇಲೆ ಇದು ಸೇಮ್ ಅದೇ ತರ, ಬಟ್ ಇದು ಪ್ಲೇನ್. ಇದು ಅದೇಂತದೆ? ಬ್ರೂಕ್ಲಿನ್. ಆಮೇಲೆ ಕ್ರೊಕೊಡೈಲ್ ಬ್ರ್ಯಾಂಡ್ದು ಸಹ ಇತ್ತು ನಮ್ದು ಬಾಯ್ಸ್ದು. ಅದು ಒಂದು ಶರ್ಟನೇ ನಾನು ಇದೆ, ಅದು ಫಸ್ಟ್ ಕಾಪಿ ಅನ್ಕೋತೀನಿ ಗೈಸ್ ಅದೆಲ್ಲ. ಫಸ್ಟ್ ಕಾಪಿ ಎಷ್ಟು ಗೊತ್ತಾ? ಫಸ್ಟ್ ಕಾಪಿ ಅಂದ್ರೆ ಕಡಿಮೆಗೆ ನಾನು ವಾಚ್ ತೊಗೊಂಡಲ್ಲ, ಅದು ಫಸ್ಟ್ ಕಾಪಿ ವಾಚು, ಆ ತರ ಫಸ್ಟ್ ಕಾಪಿ ಅಂತ. ಒರಿಜಿನಲ್ ಅದು ಫಸ್ಟ್ ಕಾಪಿ ಅಂದ್ರೆ ಅದ್ರ ತರ ಇರುತ್ತೆ, ಅದು ಅದಲ್ಲ. ಅದೆಲ್ಲ ತಗೋತೀನಿ ಅಂದ್ರೆ ಅದ 15,000. ಶೂನೇ 7-8 ಸಾವಿರ ಇದೆ. ಯಾರ ಗೈಸ್ ಎಲ್ಲಿಗೆ ಹೋದಾಗ ಅವರು ಮಲಾನಿಗೆ 16,000 ಅಷ್ಟೇ. ಮನಾಲಿಗೆ ಹೋದಾಗ ಎಷ್ಟಕ್ ಮಾಡಿದೀನಿ ಅಂತ 20,000 ಅದೇನ ಅದನ್ನೇ ಒಂದು ತಿಂಗಳು ಮಾಡೋರಂತೆ. ಆನೆ ಕೇಳಿ ಅಷ್ಟಿಗೆ ಬೈ 12,000 ಅಷ್ಟೇನೆ. ಅದಕ್ಕಿಂತ ಕಮ್ಮಿ, ಅದಕ್ಕಿಂತ ಜಾಸ್ತಿ ಅಂತೂ ಕೊರಗಜ್ಜ ಮನೆಗೂ ಇಲ್ಲ. ಸುಳ್ಳು ಹೇಳ್ತಾರೆ. ಬಟ್ ನಾವು ಹೋಗ್ತಾ ಇರೋದು ಇಂಟರ್ನ್ಯಾಷನಲ್ ಗೈಸ್, ನಾವ್ ಈ ತರ ಎಲ್ಲ ತಗೊಳ್ಳೇಬೇಕು ತಾನೇ. ಅದೊಂದು ತಗೊಂಡಿದ್ದಾಳೆ, ನೆಟ್ಟಿಗೆ ಇಂಬಿಸ್ಕೊಂಡಿಲ್ಲ, ಸೊಪ್ಪು ಬಂದೈತೆಲ್ಲ. ಸೊಕ್ಕು ಬಂದೈತೆ, ಎಲ್ಲ ಐರನ್ ಮಾಡ್ಕೋಬೇಕು. ನಿನ್ ಗೊತ್ತಾ? ಗಿರುಕಾಟಿದ್ಯಾ? ಇಡ್ಬೇಕಾದ್ರೆ ಐರನ್ ಮಾಡ್ಬಿಟ್ಟು ಇಟ್ಬಿಡು ಅಷ್ಟೇ. ಜೋಡಿಸ್ಕೋಬೇಕಾದ್ರೆ ಐರನ್ ಮಾಡಿ ಇಟ್ಕೊಂಡ್ಬಿಡು. ಎಲ್ಲ ಇದಾಗಿದೆ. ಇದೊಂದು ಟಾಪ್. ಇದು ಟಾಪ್ಗೆ ಎಷ್ಟಾಯ್ತು ಗೊತ್ತಿಲ್ಲ ಗೈಸ್. ಅದು ನಾನು ಒಟ್ನ ಟೋಟಲ್ ಗೈಸ್ ಎಷ್ಟಾಯ್ತು ಅವತ್ತು ಅಂತ ಹೇಳ್ತೀನಿ. ಟೋಟಲ್ ಎಷ್ಟಾಯ್ತು ಅಂತ ಹೇಳ್ತೀನಿ. ಟೋಟಲ್ ಅಳ್ದೆ 13 ಎಷ್ಟಾಗಿದೆ ಅಂತ ಹೇಳ್ತೀನಿ ನೋಡಿ. ತೋರ್ಸ್ಕೊಂಡು ಹೋಗ್ತೀನಿ ಎಷ್ಟು ಅಂತ. ಅದು ಸೊಪ್ಪು ಬರ್ಸಿದ್ಯಾ? ಎಲ್ಲ ಬಂದೈತೆ, ನಾನು ನೋಡು. ಏನಾಗಲ್ವಾ? ಎಲ್ಲ ಐರನ್ ಮಾಡ್ಬೇಕಿದೆಲ್ಲ. ಸೊ ಇದೊಂದು ಟ್ಯೂಬ್ ಟಾಪ್, ಇದೊಂಥರ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ಯಾವ್ದು ಕ್ಯೂಟ್? ಟ್ಯೂಬ್ ಟಾಪ್. ಇದೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೇ ಅದಕ್ಕೆ ಪೇರ್ ಆಗಿ ಇದನ್ನ ತಗೊಂಡಿದೀನಿ, ಚೆನ್ನಾಗಿ ಕಾಣ್ತಿತ್ತು. ಇದು ಕರೆಕ್ಟಾಗಿ ಮುಗಿಸು, ಸೊಪ್ಪು ಬರ್ಸ್ಬೇಡ. ಇವೆರಡು ಕಾಂಬಿನೇಷನ್ ಚೆನ್ನಾಗಿತ್ತು. ಇದು ಮತ್ತೆ ಸರಿ, ಇದಕ್ಕೆಲ್ಲ ಹೆಲ್ಪ್ ಮಾಡಿದೆ ಅಂಗಡಿ ಓನರು ಯಾರೋ ಗೊತ್ತಿಲ್ಲ. ಚೆನ್ನಾಗಿ ಎರಡೂನು ಪೇರ್ ಮಾಡಿ ಕೊಡ್ತಾ ಇದ್ರು. ತುಂಬಾ ಖುಷಿ ಆಯ್ತು ಅಲ್ವಾ? ಯಾರು ಆ ಥರ ಹೇಳ್ಕೊಡಲ್ಲ, ಈ ತರ ಪೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅವರು ಚೆನ್ನಾಗಿ ಪೇರ್ ಮಾಡ್ಬಿಟ್ಟು ಹೇಳ್ಕೊಡ್ತಾ ಇದ್ರು, ಹಂಗೆ ತಗೊಂಡ್ವಿ, ಖುಷಿ ಆಯ್ತು ಅಷ್ಟೇ. ಇನ್ನೊಂದು ಬ್ಯಾಗ್ ಐತೆ. ವಾವ್, ಇದು ಸೊಪ್ಪು ಬಂದಿದೆ. ತುರ್ಕಿದಿರ ಹಾಕೊಂಡು ಅದಕ್ಕೆ ಸೊಪ್ಪು ಬಂದಿದೆ. ಎಲ್ಲಿ ಮಮ್ಮ ತುರ್ಕಿದೀನಿ ನೋಡಲ್ಲ, ಇವೆಲ್ಲ ತುರ್ಕಿಲ್ಲ, ಹಂಗ ಹಾಕಿರೋದು. 1 ಕೋಟಿ ಖರ್ಚು ಮಾಡ್ಯಾರ. ಇದು ಒಂದು ಟಾಪ್ ವೈಟ್ ಕಲರ್ ಐತೆ, ಚೆನ್ನಾಗಿದೆ. ಅದೆಲ್ಲಿಂದ ಐರನ್ ಮಾಡು. ಎಲ್ಲ ಐರನ್ ಮಾಡ್ಲೇಬೇಕು. ಏನಕ್ಕೆ ಆಗೈತೈತೆ? ಹಿಂಗ್ ಮರ್ಚಿ ತುರ್ಕಿಟ್ಟಿದ್ಯಾ? ಅದು ತುರ್ಕಿಟ್ಟಿಲ್ಲ ಅಂತ ಹೇಳೋರು. ತುರ್ಕಿಟ್ಟಿದ್ಯಾ? ಮಡ್ಸೋದು ಹೆಂಗ್ ತೋರಿಸ್ತೀನಿ ಕಡೆ. ಅವಳ ಕಡೆ ಮರ್ಚೋದನ್ನ ತೋರಿಸ್ತೀನಿ ಬಾಯ್. ನಾನು ಹಿಂಗೆ ಅವಳ ಬಟ್ಟೆ ಹಿಂಗೆ ಮರ್ಚ್ಕೊಳ್ಳೋದು. ಅದು ಮಡ್ಸೋದ? ಇರು ಇಷ್ಟೇ ಹಂಗಷ್ಟೇ ಮರ್ಚದ. ಮಡ್ಸೋದು ಅಂದ್ರೆ ಹಂಗೆ ನಾನು ಹಿಂಗ್ ಮರ್ಚ್ತೀನಿ ಗೊತ್ತಾ? ಇರು, ನಾನು ನಿಜ ಕೇಳು ಅಂತ ಹಿಂಗ್ ಮರ್ಚ್ತೀನಿ ಅಂತ ಇಷ್ಟೇ. ಹಂಗಿರು ಮರ್ಚಿಕೊಳ್ಳುತ್ತೆ. ಎಲ್ಲಿ ನಿಮಿಷ ಹಿಂಗ್ ಮರ್ಚ್ಬೇಕು. ಅದನ್ನ ಮರ್ಚ್ಬಾರ್ದು ನೀನು. ನೀನ್ ಹೆಂಗ್ ಮಾಡ್ತಿದ್ಯ ಅಂದ್ರೆ ಹಿಂಗ್ ಮಾಡ್ತಿದ್ಯಾ? ಶ್ರಿಂಕೆ ಮಾಡಿಲ್ಲ ನಾನು. ಇರು ಎಷ್ಟು ತೋರಿಸ್ತೀನಿ. ಇರು ಹೆಂಗ್ ಗೊತ್ತಾಯ್ತು?
ಹಿಂಗ ಕೇಳಿ ತೋರಿಸ್ತೀನಿ ನಾನು ವಾರ್ಡ್ರೋಬ್ ಅಲ್ಲಿ ಎಷ್ಟು ಚೆನ್ನಾಗಿ ಮಡ್ಸ್ತೀನಿ ಗೊತ್ತಾ ನನ್ ಬಟ್ಟೆ. ನನ್ಗೊಂದ್ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗೈತೆ, ಅದಕ್ಕೆ ಎಲ್ಲ ಹೆಂಗ ಒಂದು ಇಲ್ಲ ಸುರಭಿ ಮಡ್ಚೋದೆ ಹಂಗೆ ನಾನು ನೋಡಿದ್ದೀನಿ ಅದನ್ನ. ನನ್ನ ಕಬೋರ್ಡ್ ನನ್ನ ನೀವು ಬರೋಕ್ಕೂ ಮುಂಚೆ ಹೆಂಗಿತ್ತು ಗೊತ್ತಾ? ಈಗ ಬಂದ್ಮೇಲೆ ಹೆಂಗಾಗೈತ್ ಗೊತ್ತಾ? ನಾನು ಹಾಳು ಮಾಡಿದ್ದೀನಿ ಅಂತ ಅಲ್ಲ ಅಂದ್ರೆ ನಾನು ಆ ಕಬೋರ್ಡ್ ಕರೆಗೆ ಹೋಗ್ತಾ ಇಲ್ಲ, ನಾನು ಯಾಕೋ ಗೊತ್ತಿಲ್ಲ ಸೋಂಬೇರಿ ಆಗೋಗಿದ್ದೀನಿ ಇವ್ರು ಬಂದಾಗ್ಲಿಂದ. ಇವ್ರೇ ಅರ್ಧ ಕೆಲ್ಸ ಮಾಡ್ತಾರ. ಹಂಗೆ ಹೊಗ್ಲುತ್ತಿರೋದ ಅಂದ್ರೆ ನೀವೇ ಸ್ವಲ್ಪ ಕೆಲ್ಸ ಮಾಡ್ಕೊಡ್ತಾ ಇದೀರಲ್ಲ, ನಾನ್ ಕೆಲ್ಸ ಮಾಡ್ತಾ ಇಲ್ವಲ್ಲ, ಸೋಂಬೇರಿ ಬಿದೋಗ್ಬಿಟ್ಟಿದೀನಿ ಅಂತ. ನೆಕ್ಸ್ಟ್ ಅಷ್ಟೇ. ಇದೊಂದು ಟಾಪು, ಆಮೇಲೆ ಶಾರ್ಟ್ಸ್, ಇದೊಂದು ಶಾರ್ಟ್ಸ್. ಅದೆಲ್ಗ ಹಾಕೊಳ್ಳೋದು? ಗಾರೆ ಕೆಲ್ಸಕ್ಕೆ ಹಾಕೊಳಕ? ಕ್ರೇಜಿ ಆಗಿದೆ ಅದು, ಫೋಟೋಶೂಟ್ ಸಕ್ಕತ್ತಾಗಿತ್ತಲ್ವಾ? ಚೆನ್ನಾಗ್ ಕಾಣಿಸ್ತಾ ಇಷ್ಟ ಆಯ್ತು. ಕಲರು ಅಷ್ಟೇ, ಕಲರ್ ಇಷ್ಟ ಆಯ್ತು. ಯಾರು ನೋಡಿದ್ರು ಬೈತಾರೆ, ನಮ್ಗಳು ಗೊತ್ತಿರುತ್ತೆ, ದೊಡ್ಡವ್ರು ನೋಡ್ರೆ ಏನಿದು ಗಲೀಜಾಗಿದೆ ಅಂತಾರೆ. ಹಾಕೊಂಡ್ರೆ ಚೆನ್ನಾಗ್ ಕಾಣುತ್ತೆ, ನಮ್ಮ ಮಮ್ಮಿ ಖುಷಿ ಪಡುತ್ತೆ. ಇದನ್ನ ಎಕ್ಸ್ಚೇಂಜ್ ಮಾಡ್ಬೇಕು. ಯಾಕೆ ತೋರಿಸಿದೆ ತೋರಿಸಿದ್ಲ ಹಂಗ? ನಂಗೆ ಎಷ್ಟ್ ಬಂದೈತೆ ಗೊತ್ತಾ? ಅದು ಇಲ್ಲಿಗೆ ಬಂದೈತೆ. ಎಕ್ಸ್ಚೇಂಜ್ ಮಾಡೋಣ, ಎಕ್ಸ್ಚೇಂಜ್ ಮಾಡ್ಬೇಕು. ನಾಳೆ ಹೋಗ್ತೀವಲ್ಲ, ಓಪನ್ ಮಾಡಿಸಿಲ್ಲ ನಮ್ಗೆ ಗೊತ್ತೇ ಆಗ್ಬಿಡ್ತಾಯ್ತು. ನಾವು ತೋರ್ಸಿದ ತಕ್ಷಣ ಕೊಟ್ನಲ್ಲ, ನಾವೆಲ್ಲ ಏನೋ ಕೆಲ್ಸ ಇಟ್ಕೋಬಿಡಿ, ಸೋಮವಾರನೇ ಎಲ್ಲ ಮುಗಿಸ್ಕೋಬಿಡಿ, ಕಜಿ ಬಿಜಿ ಮಾಡ್ಕೋಬಿಡಿ. ನಾಳೆನೇ ಮುಗಿಸ್ಕೋಬೇಕು, ನಾಡಿದ್ದೆ ನಂಗೆ ಒಂದೇ ದಿನ ಟೈಮ್ ಇರೋದು. ನಾಳೆ ಮುಗಿಸ್ಕೊಂಡ್ರೆ ನಾಡಿದ್ ನೀವು ಸ್ವಲ್ಪ ಫ್ರೀ ಆಗ್ತೀರಾ. ಬುಧವಾರ ನೈಟ್ ಫ್ಲೈಟ್ ಇರೋದು. ನನಗೆ ಬುಧವಾರ ಶೂಟ್ ಐತೆ, ಆಮೇಲೆ ಮುಗಿಸ್ಕೊ ಬಂದು ನಮ್ಮ ಏರ್ ಡ್ರಾಪ್ ಮಾಡ್ತಾರೆ. ಯಪ್ಪ ಎಲ್ಲ ಅಜ್ಜಿ ತೊಲಸ್ತಾ ಇದೀವಲ್ವಾ? ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ನಾವು ಹೋಗ್ಬೇಕು. ಇದೆಲ್ಲ ಹಾಕೊಳ್ಳೋದು ಕಸ ಹೊಡ್ಸಕ? ಇದೊಂದು ಸ್ಕರ್ಟ್, ಇದು ಅಷ್ಟೇ. ಇದು ಪ್ರೈಸ್ ಅಲ್ಲಿ ಏಮಾರ್ಸಿದ್ದಾರೆ. 250 ರೂಪಾಯಿ ಮೋಸ ಮಾಡೋದು. 250 ರೂಪಾಯಿ, 300 ರೂಪಾಯಿ ಹೋಗೈತೆ. ಇದೊಂದು ಸ್ಕರ್ಟ್ ಇಂದ ಮೇಲ್ಗಡೆ, ಅದು ಮೇಲ್ಗಡೆ ಕೆಳಗಡೆಗೂ ಡಿಫ್ರೆನ್ಸ್. ಇದಕ್ಕೆ ನಾವು 1000 ಚಿಲ್ಲರೆ ಕೊಟ್ವಿ, ಕೆಳಗಡೆ ನೋಡಿದ್ರೆ ಅದೇ 800 ರೂಪಾಯಿ ಹೇಳ್ತವ್ರ ಅವರು. ಅಂದ್ರೆ ಎಷ್ಟು ಇದೈತೆ, ಡಿಫ್ರೆನ್ಸ್ ಐತೆ ನೋಡಿ ಅಲ್ವಾ? 1070 ರೂಪಾಯಿ ಏನೋ ಕೊಟ್ಟಿದ್ವಿ, ಸೊ 270 ರೂಪಾಯಿ ಲಾಭ ತಗೊಂಡ್ರು. ನಾವು ಲಾಸ್ ಮಾಡ್ಕೊ ಬಂದ್ವಿ ಅಷ್ಟೇ. ಏನ್ ಮಾಡೋದು ಹೇಳಿ, ಒಂದೊಂದ್ ಕಡೆ ಒಂದೊಂದ್ ಪ್ರೈಸ್ ಇರುತ್ತೆ. ಆಮೇಲೆ ಇದೊಂದು ಚೆನ್ನಾಗಿತ್ತು, ಇದು ಟಾಪ್ ಹಾಕೊಂಡಾಗ ಚೆನ್ನಾಗ್ ಕಾಣಿಸುತ್ತೆ. ಇದು ಹಿಂಗೈತೆ, ಹಾಕೊಂಡೆ ಮಸ್ತ್ ಮಲೈಕ, ಸಕ್ಕದಾಗಿತ್ತು. ತೇಜುಗೆ ಫಸ್ಟ್ ಟೈಮ್ ಇಷ್ಟ ಆಯ್ತು, ಅದು ಚೆನ್ನಾಗೈತೆ ಅಂತ ಅಂದ್ರು. ಯಾವ್ದು ಹೇಳಿಲ್ಲ ಚೆನ್ನಾಗೈತೆ ಅನ್ಬಿಟ್ಟು ಇವಾಗ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ. ಇದೊಂದಕ್ಕೆ ಮಾತ್ರ ಜಾಸ್ತಿ ನೈಟ್ ಪ್ಯಾಂಟ್ ತೋರಿಸ್ಬಿಡ್ತಾವಳಿ ಅಂತಿಲ್ಲ ಅಕ್ಕ. ನೆನೆ ಬಂದ್ಬಿಟ್ಟು ಅದಕ್ಕೆ ಜಗಳ ಆಡ್ತವ್ರಿ ಇವ್ರು. ನೈಟ್ ಪ್ಯಾಂಟ್ ತಗೊಂತೀಯ ನೀನು ಹೋಗ್ಬಿಟ್ಟು ಅಂತ. ಅಲ್ಲಿ ತೆಪ್ಪಗಿದ್ದ ಅದೇ ನಾನು ಹೇಳ್ತಿರೋದು. ಇವಾಗ ನಾನೇನೋ ತೋರಿಸ್ದೆ, ಅದು ಜಗಳ ಆಡ್ದಾಗ ಬಂತ ಅಷ್ಟೇ, ಸೆಂಟ್ರಲ್ ಅಷ್ಟೇ. ಜಗಳ ಆದಾಗ ಜಾಯಿ ಮನೇನೆ ಇಂಥದ್ದು ತಲೆ ಹಿಡ್ಕೊಂಡಿರ್ತಾರೆ, ಜಗಳ ಆದಾಗ ಪಟ್ ಪಟ್ ಅಂತ ಹಾಕ್ಬಿಡೋದು. ಅದನ್ನ ನಿಮ್ ಹುಡುಗರ್ದೆ ಇಂಥದ್ದು. ಇಲ್ಲಿ ಜಗಳನ ಕಾಂಪ್ರಮೈಸ್ ಮಾಡ್ಬೇಕು, ಜಾಸ್ತಿ ಮಾಡಬಾರ್ದು. ಅಲ್ಲ ಇವಾಗ ಮ್ಯಾಟರ್ನ ಏನಕ್ಕೆ ತೆಗಿಬೇಕಿತ್ತು? ಸರಿ, ಬ್ಲಾಗ್ ಐತೆ ತೋರ್ಸು. ಇದೊಂದು ಟ್ಯಾನ್ ಟಾಪ್, ಇದಕ್ಕೆ ಇದು ಹಾಕೊಳ್ಳೋಣ ಅಂತ ತಗೊಂಡೆ. ಸುರಭಿ ಶಾಪಿಂಗ್ ಇನ್ನೂ ಇಲ್ಲ, ಅದೆಲ್ಲ ತೋರಿಸಿದ್ಯಲ್ವಾ? ಅದೆಲ್ಲ ಓದ್ ಬ್ಲಾಗ್ ಅಲ್ಲಿ ನೋಡಿರ್ತೀರ ಅಂತ ಎಲ್ಲ ಪೇರ್ ಮಾಡ್ಕೊಂಡು ಇಟ್ಕೊಬಿಡು. ಪೇರು ಇನ್ನೂ ಆಗಿಲ್ಲ. ಏನ್ ಇನ್ನೂ ಆಗಿಲ್ಲ? ನಾಳೆ ಕಂಪ್ಲೀಟ್ ಆಗತ್ತೆ. ಇನ್ನ ಬಟ್ಟೆ ತಗೋಬೇಕಾ? ಇಲ್ಲ, ಮತ್ತೆ ನಂದು ಆಕ್ಸೆಸರೀಸು ಅದಾ ಇನ್ನ ತಲೆ ಸುತ್ತೈತಿ. ಇದು ಎಕ್ಸ್ಚೇಂಜ್ ಮಾಡೋದು, ಎರಡು ಎಕ್ಸ್ಚೇಂಜ್ ಮಾಡ್ಬೇಕು. ನಾಳೆ ನಾವು ಬ್ರಾಂಡೆಡ್ ಶೂ, ನಾಳೆ ನಂದು ಇನ್ನ 7,000 ರೂಪಾಯಿ ಶಾಪಿಂಗ್ ಐತಿ. 7 ಸೇರ್ ಆಯ್ತದ, ಹೇಳ್ತೀನಿ, ಡೋಂಟ್ ವರಿ. 3,800 ರೂಪಾಯಿ ಅಷ್ಟೇ ಆಗಿರೋದು ನಿಂದು ಸೇರಿಸಿ, ಡೋಂಟ್ ವರಿ. ಓಕೆ, ಬರೀ 3,000 ಹೇಳ್ತೀನಿ ಹೆಂಗೆ ಅಂತ ಹೇಳ್ತೀನಿ. ಓಕೆನಾ? ಸೊ ಗೈಸ್ ಇದಾಗಿತ್ತು ನಮ್ಮ ಶಾಪಿಂಗು. ಸೊ ಲಾಸ್ಟ್ ಟೈಮ್ ಅಂದ್ರೆ ಥೈಲ್ಯಾಂಡ್ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಖರ್ಚಾಗಿತ್ತು, ಹೆವಿ ಖರ್ಚಾಗ್ಬಿಟ್ಟಿತ್ತು. ಸೊ ಇವಳ್ದೇನೆ 35,000 ರೂಪಾಯಿ ಶಾಪಿಂಗ್ ಮಾಡಿಲ್ಲ ಥೈಲ್ಯಾಂಡ್ ಅಲ್ಲಿ, ನಂದೇ 30,000 ರೂಪಾಯಿ ಆಗಿತ್ತು. ಟೋಟಲ್ 65,000 ರೂಪಾಯಿ ಈ ಸಲ. ಅಂದ್ರೆ ಎಲ್ಲ ತಗೊಂಡಾಗ ಹಾಕೊಂಡೆಲ್ಲ ಚೆನ್ನಾಗಿರೋ ತಗೊಳ್ಳಿಲ್ಲ, ನೋಡೋದು ಹಿಂಗ್ ತಗೊಳ್ಳೋದು, ಬಟ್ ಅದು ಚೆನ್ನಾಗಿರ್ತಿರ್ಲಿಲ್ಲ. 60,000 ರೂಪಾಯಿ ಶಾಪಿಂಗ್ ಮಾಡಿದ್ರು ಈಗ ಪುಲ್ಲೋರ್ನ 4-5 ಸಲ ಹಾಕ್ಬಿಟ್ಟಿದ್ದೆ. ನನ್ನ ಫೇವ್ರೇಟ್ ಗೈಸ್, ಅದೇನೋ 10 ಸಲ ಹಾಕ್ಬಿಟ್ಟಿದ್ಯಾ.
ಬಡವ್ರ ಮಕ್ಳು ಏನ್ ಮಾಡೋದು? ನೀವು ಬಡವ್ರ ಮಕ್ಳೇ, ನಾನು ಡೌ ಮಾಡಿ ನನ್ನ ಫೇವ್ರೇಟ್ ಗೈಸ್, ಅದಕ್ಕೆ ಹಾಕೋತೀನಿ. ಸೊ ನಂದು ಇವತ್ತು ಶಾಪಿಂಗ್ ಆಗಿರೋದು 750 ಇವಳ್ದು ಸೇರ್ಸಿದ್ರೆ 4,000 ರೂಪಾಯಿ. ನಿನ್ ಮಾಚು ಸೇರ್ಸಿದ್ರೆ 4,000 ರೂಪಾಯಿ. ಅದು ತಗುದ್ರೆ 3,800 ರೂಪಾಯಿ, 3,500 ರೂಪಾಯಿ. ಸೊ ಗೈಸ್ ನಂದು ಇವತ್ತು ಶಾಪಿಂಗ್ ಆಗಿರೋದು ಬರೀ 3,500 ರೂಪಾಯಿ. ಇನ್ನ ನನ್ನ ಅಮೌಂಟ್ 6,500 ರೂಪಾಯಿ ಇದೆ. ನಂಗೆ ಫುಲ್ ಖುಷಿ ಆಗ್ತಿದೆ. ನಾಳೆ ಜೈ ಅನ್ಸದೆ, ಜೈ ಜಕಮ್ ಅನ್ಸದೆ. ಸುರಭಿನ ಅರ್ಧ ಉಡಾಯಿಸ್ತಾಳೆ. ಇಲ್ಲ ಅವೆಲ್ಲ ಇಲ್ಲ. ಇವಳು ಎಷ್ಟಾಗಿದೆ ಗೊತ್ತಾ ಗೈಸ್? ಏನ್ ಗೊತ್ತಾ ಅಕ್ಕ, ಇವ್ರದ್ದು ಶೂಸ್ ಐತೆ ಅಕ್ಕ, ಇವಳ್ದು ಎಷ್ಟಾಗೈತೆ ಗೊತ್ತಾ? 6,000 ರೂಪಾಯಿ ಅಲ್ಲೇ ಆಯ್ತು. ಎಲ್ಲಿ ಕೆಳಗಡೆ ಅಂಗಡಿಲಿ, ಪ್ಲಸ್ ಮೇಲ್ಗಡೆ ಅಂಗಡಿಯಲ್ಲಿ 2,800, 13,000 ಆಗೈತೆ ಗೈಸ್ ಆಲೆ ಇವಳ್ದು. ಸೊ ನನ್ ಬರೀ ಅಷ್ಟಿದೆ ಅಂತ ಹೇಳ್ತೀನಿ ಕೇಳಿ. ಇದೊಂದಕ್ಕೇನೆ 1,000 ಚಿಲ್ಲರೆ ಕೊಟ್ವಿ ಆಯ್ತಾ. ಅದೊಂದಕ್ಕೆ ಯಾವುದೋ ಒಂದು ಚೆನ್ನಾಗಿಲ್ದೇ ಇರೋದಕ್ಕೆ 1,600 ರೂಪಾಯಿ ಕೊಟ್ವಿ. ಹಿಂಗೆ ಇಲ್ಲೇ 2,500 3,000 ಎಗ್ರೋಯ್ತು ಬರೀ 2 ಬಟ್ಟೆಯಿಂದ. ನಿಂದು ತಾಯಿ ಗುಣ ಬಟ್ಟೆ ಬಿಡಿಸ್ತಾರೆ ಅದಕ್ಕೆ ಆಯ್ತಾ. 3,000 ರೂಪಾಯಿ ಅಲ್ಲೇ ಎಗ್ರೋಯ್ತು. ಇನ್ನು ಮಿಕ್ಕಿದ್ದು ಸಣ್ಣ ಪುಟ್ಟದು ಅಂತಂದ್ರು ನಾವೆಲ್ಲ ಬರೀ 500 600 700 ರೂಪಾಯಿನೇ ಐತೆ ನಿಜ ಆಯ್ತಾ. ಅದಕ್ಕೆಲ್ಲ ನಾನು ಏನಂತ ಮಾಡ್ಲಿ? ಏನೋ ಮಾಡ್ಬೇಡ. ಈಗ ನಿಮ್ದಾರೆ ಬರೀ ಪ್ಯಾಂಟು ಶರ್ಟ್ ತಗೋತೀರ, ನಮ್ದು 3 4 ಇರುತ್ತೆ. ಏನ್ ಮಾಡೋದು ಅವಕ್ಕೆಲ್ಲ? ಅಷ್ಟೇ ಹುಡುಗ ಹುಡ್ಬೇಕು. ನೆಕ್ಸ್ಟ್ ಜನ್ಮದಲ್ಲಿ ಅದನ್ನ ಕೇಳ್ಕೊಂಬತ್ತೀನಿ ಏನಂತ? ನಾನು ಅಂತ. ಹೌದಾ, ಕೇಳ್ಕೊ. ಈ ಔಟ್ಫಿಟ್ ಅಲ್ಲಿ ತೋರಿಸ್ಬೇಡವೇನ, ನನಗೆ ಔಟ್ಫಿಟ್ ಇದು ಇಷ್ಟನೇ ಇಲ್ಲ. ನನಗೆ ಅಂದ್ರೆ ಇದು ಕೊಡಬಾರ್ದು ನನಗೆ. ನಿಂಗೆ ಕಂಫರ್ಟಬಲ್ ಅದು ನಂಗೆ ಇಷ್ಟನೇ ಇಲ್ಲ. ಅದು ಬೇರೆ ತರ ಕಾಣಿಸ್ತಾ ಇರುತ್ತೆ. ಸೊ ಗೈಸ್ ಇಷ್ಟ ಆಗಿತ್ತು ಗೈಸ್ ಟೋಟಲ್ ಶಾಪಿಂಗ್ ಪ್ರೈಸು. ಮತ್ತೆ ನಮ್ದು ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಅಲ್ಲಿಂದ ಹೋಗಿ ಬಂದ್ಮೇಲೆ ಎಷ್ಟು ಖರ್ಚಾಯಿತು ಟೋಟಲ್ ಏನು ಅಂತ ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ. ಸೊ ಇದಾಗಿತ್ತು ಸಿಂಪಲ್ ವ್ಲಾಗು. ಒಂದು 10 ಮಿನಿಟ್ಸ್ ಸಿಗ್ತೀನಿ ಗೈಸ್. ಬಾಯ್ ಟಾಟಾ ಸಿ. ಮಕ್ಳು ತಂದಿದ್ಯಾ? ಈಗ ರಿಮೈನಿಂಗ್ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನನಗೆ. ಸೊ ನೆನ್ನೆ ವ್ಲಾಗ್ ಇವತ್ತು ಸ್ವಲ್ಪ ಕಂಟಿನ್ಯೂ ಆಗುತ್ತೆ. ಸಮ್ ರೀಸನಿಂದ ವ್ಲಾಗ್ ಇವತ್ತು ಮಾಡಿಲ್ಲ. ಸೊ ಅದಕ್ಕೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಏನಿಲ್ಲ ಗೈಸ್, ರೀಸನ್ ಸುರಭಿನೇ ರೀಸನ್. ಅದಕ್ಕೆ ನೆಟ್ಟಿಗೆ ಹೇಳಲ್ಲ, ಫುಲ್ಲು ನಕ್ಕೊಂಡು ಸೋಂಬೇರಿ ಬಿದ್ದಾಗೊಳ್ಳೆ. ಸೋಂಬೇರಿ ಚೈಲ್ಡ್ ಚಪಾತಿ ಸೋಂಬೇರಿ ಎಲ್ಲ ಇವಳೆ. ಏನು ನಿನ್ಗೆ ಹೇಳ್ತಾ ಇರೋದ್ಕೊಂಡು ನಡಿಯೇ ನಡಿಯೇ ನಿಂಕ ನಡಿಯೇ ನಡಿಯೇ ಅದೇ ಒದ್ಬಿಡ್ತೀನಿ. ಅದೇನ್ ಪಾದ ನಡಿ, ಟೈಮ್ ಆಗದೆ ನಡಿ. ಬಿಸ್ಲು ಹೊಡಿತೈ, ಚೆನ್ನಾಗ್ ಗೊತ್ತಿಲ್ಲ ನೀನ್ ನಡಿ. ಹಂಗಂದ್ರೆ ಹೋಗ್ತಾಳೆ ಗೈಸ್, ಓಡ್ಬಿಡ್ತಾಳೆ ಹಂಗಂದ್ರೆ. ಸಿಕ್ಕಾಪಟ್ಟೆ ಗೈಸ್. ನಾನಂತೂ ಇದು ಸೆಕೆಂಡ್ ಊಟ ಮಾಡಿಲ್ಲ. ಫಸ್ಟ್ ಹೋದಾಗ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಇವಾಗಲೂ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಎಕ್ಸೈಟ್ ಏನೋ ಒಂದು ನಮಗೆ ಬರೋ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ. ನೀನ್ ನಡಿ, ಜಾಸ್ತಿ ಮಾತಾಡ್ಬೇಡ ನೀನು. ಇಳಿ ಬೇಗ. ಅಲ್ಲಿ ಮಿರರ್ ಈಗ ಇಲ್ಲೊಂದು ಮಿರರ್ ಇತ್ತು, ಅದು ತಗೊಂಡು ನೋಡ್ಕೊಳ್ಳೋಲ್ಲ. ಇವಾಗಿಲ್ಲ, ಅದು ತೆಗ್ದು ಎಸ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ನೋಡ್ಕೊತಿಲ್ಲ ಅದನ್ನ. ಎಂಟೆ ಏನ್ ಸಮಾಚಾರ? ಹಾ, ಟ್ರ್ಯಾಕ್ಟರ್ ಬರ್ತೈತ್ವಾ, ಹೋಗು ಓಡಿಸ್ಕೊ, ಗಾಡಿ ಓಡಿಸು. ಮತ್ ಮಾತ್ಕೊಳಾಡ್ತೀಯ, ಹೋಗ್ತಾ ಹೋಗ. ಹಾ, ಹಂಗೆ ಬರೀ ಮಾತಾಡಿತೀಯ. ತೆಗಿ ಗಾಡಿನ, ಆಯ್ತು ಹೋಗೋಣ. ಅಯ್ಯೋ ರಾಮ, ಎಷ್ಟು ಕೊಡುವ? ಇದು ಇದಕ್ ಪೇರು. ಅದನ್ನ ಚಡ್ಡಿ ಬಿಡಿ, ನಾನೇ ಕಣಿ ಚಡ್ಡಿ ಅದು. ಅಲ್ಲಿ ಶಾಪಲ್ಲಿ ಇಟ್ಕೊಂಡಿದ್ದು, ಅದ್ರಾಗೆ ಹಾಕ್ಸಿದೀನಿ. ಇದು ಇದಕ್ ಪೇರು ರೆಡ್. ಬ್ಯಾಗಿ ಪ್ಯಾಂಟ್ ಅದು. ಇಲ್ಲಿ ಶರ್ಟ್ಸ್ ಐತೆ, ತೆಗೀರಿ. ಬಟ್ಟೆ ತಕ್ಕೊಂಡು ಇವಾಗ ಇದು ಅದಕ್ ಪೇರು. ಇದ್ರ ಪೇರು ನಾಳೆ ಒಂದು ವೈಟ್ ಫಾರ್ಮಲ್ಸ್ ಪ್ಯಾಂಟ್ ಬರುತ್ತೆ. ಶರ್ಟ್ 200 ರೂಪಾಯಿ 400 ರೂಪಾಯಿ. ಆಮೇಲೆ 100 ರೂಪಾಯಿ 500 ರೂಪಾಯಿ. 2 ಪ್ಯಾಂಟು 300 600 ರೂಪಾಯಿ. 600 ಪ್ಲಸ್ 500 1,100 ರೂಪಾಯಿ ಕೊಡ್ಬೋದಪ್ಪ ಅಷ್ಟೇ ನಮ್ ಕಡೆ. 1,100 ರೂಪಾಯಿ ಅಂತ ನೀವ್ ಎಷ್ಟ್ ಕೊಟ್ರಿ? ಹೇಳು ಬ್ರೋ ಕರೆಕ್ಟ್ ಆಗಿ. ಟೋಟಲ್ ಎಷ್ಟು ನಿಮ್ಮ ಅಂದಾಜು ಪ್ರಕಾರ ಎಷ್ಟು ಗೆಟ್ ಕೊಡ್ಬೋದು? ಬ್ಯಾಗಿ ಪ್ಯಾಂಟ್ ಶರ್ಟ್ 500 ಇಟ್ಟಿರ್ತಾರೆ. 1,400 1,400 ಇದೊಂದು 1,000 2ರಿಂದ 1,500 ಅನ್ಕೋ. 1,500 2ರಿಂದ 1,500ನಾ ಬ್ಯಾಗಿ ಪ್ಯಾಂಟು? ಆಯ್ತು 2,000 ಏನ್ ಕಳಪ್ಪ, ನಮ್ಗೆ ಗೊತ್ತಿರೋ ಕಾಣುತ್ತೆ. 2 3 1,300. ಹಾಂ, ಎಷ್ಟಾಯ್ತು?
3.5. 3,500. 5,000 ರೂಪಾಯಿ. ಏನ ಬ್ಯಾಗಿ ಪ್ಯಾಂಟ್ ಒಂದೊಂದು 1,500 ರೂಪಾಯಿ. ಅವ್ವಾಲೇ 5,000 ರೂಪಾಯಿ ಕೊಟ್ಟಿದ್ದೀರಾ? ಬ್ಯಾಗಿ ಪ್ಯಾಂಟ್ ಇನ್ನೆಷ್ಟಕ್ಕ? ಬ್ಯಾಗಿ ಪ್ಯಾಂಟ್ ಇನ್ನೆಷ್ಟು? ಉದ್ಧಾರ ಮಾಡ್ತೀರಿ ನೀವೆಲ್ಲ ಮನೆಯ. ಬ್ಯಾಗಿ ಪ್ಯಾಂಟ್ ಓಪನ್ ಮಾಡಿ ಅದನ್ನ ಫಸ್ಟ್. ಏನ್ ಅಗಲ ಕೊಟ್ಟಿರ್ತಾರೆ ಅದಕ್ಕೆ ಜಾಸ್ತಿ ರೇಟು. ಅಗಲಕ್ಕೆ ಆಗಬೇಕಾ ನೀವು ಪ್ಯಾಂಟ್? 5,000 ರೂಪಾಯಿ ಅಪ್ಪರ 5 ಜೊತೆ ತಗೋತಿದ್ದೆ 5,000 ರೂಪಾಯಿಗೆ. ಸೊ ಗೈಸ್ ನೋಡಿ, ಇವ್ರು ಇನ್ನ ತಾತನ ಕಾಲದಲ್ಲಿ ಇದಾರೆ ಗೈಸ್. ಅಲ್ಲ ಅವರು ಶ್ರೀಮಂತರು ಎಲ್ಲ ಕ್ವಾಲಿಟಿ ನೋಡ್ತಾರೆ, ನಾವು ಕ್ವಾಲಿಟಿ ನೋಡೋದಿಲ್ಲ. ಶ್ರೀಮಂತರು ಕ್ವಾಲಿಟಿ ನೋಡಿ ಗೈಸ್, ನೋಡ್ತಾರೆ. ಬರ್ಲ ಬ್ಲಾಗ್ ಅಡಿಲ್ಲ ಮತ್ತೆ ಸೌಂಡ್ ಬರ್ಬಾರ್ದು. ಸೊ ನೋಡಿ ಗೈಸ್, ಇವ್ರಿಗೆಲ್ಲ ಗೊತ್ತಿಲ್ಲ. ಇವ್ಳು ನೋಡಿ ಬಿಸಿ ಫೋನಲ್ಲಿ. ನಮ್ಮ ಅಮ್ಮದಿರಿಗೆ ಇದಂತೂ ಪಕ್ಕ ದೇವನೇ. ಇನ್ನೊಂದು ಎಕ್ಸ್ಪ್ರೆಷನ್ ಮಾಡಿ. ಇದನ್ನ ಐರೈಟ್ ಸಾಕ ಕೇಳಿ. ನಮ್ಗೆ ಬಜ್ಜಿ ತಂದಿದ್ದಾರೆ. ಬಾಜಿ ಬಾಜಿ ಬಾಜಿ. ಮಮ್ಮ ಇಷ್ಟ ಆಯ್ತಾ ನಿಂಗೆ? ಬಜ್ಜಿಯಾ? ಬಟ್ ಆಯಿಲ್ ಜಾಸ್ತಿ. ಹೌದಾ? ಸಾನ್ವಿ ಅಕ್ಕ ಏನೋ ಮಾಡ್ತಿದ್ದೀರಾ? ಅಕ್ಕ ಏನ್ ಮಾಡ್ತಿದ್ದೀರಾ? ಅಡುಗೆ. ಗೈಸ್ ಕೆಳ ತೋರಿಸ್ರಿ ಫೇಸ್. ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತೀನಿ ಅಂತ ಅವರೇ ಡೌಟಲ್ಲಿ ಹೇಳ್ತಾವ್ರೆ. ಅಂದ್ರೆ ದೂರದಿಂದ ಚೆನ್ನಾಗಿ ಕಾಣಿಸ್ತದೆ, ಝೂಮ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತದೆ. ಹಿಂಗ ಬ್ರೋ ಇಲ್ಲಿ ಹೆಂಗೆ ಇಲ್ಲ ನೋಡು ಬ್ರೋ. ನನ್ನ ಹಳೆ ಇಡಿ ನಾನು ಎಲ್ಲ ಎಣ್ಣೆ ಹಾಕೊಂಡ್ ಬಂದಿದ್ದೀನಿ ನೋಡಿ. ಎಣ್ಣೆ ಹಾಕೊಂಡಿದ್ರೆ ಅಲ್ಲಿಗೆ ತಲೆಗೆ. ಎಷ್ಟು ಕೊಟ್ರು ಹಾಕಿದ್ರಿ? ಏನು ಎಷ್ಟು ಕೊಟ್ರು ಹಾಕಿದ್ರಿ? 1 ಕ್ವಾರ್ಟರ್. ನನ್ ಬಟ್ಟೆ ಎಲ್ಲ ನೀವಳೆ ಹಾಕೊಂಡು ಹೋಗ್ತಾಳ ಗೈಸ್. ನಿಂತಿರ ನಂದು ಸ್ಪೈಡರ್ ಮ್ಯಾನ್. ನಿಮ್ಮೇಣ್ರವ್ರು ನಾವು ಡಿವೋರ್ಸ್ ಕೊಟ್ಟಾಯ್ತು ಅವ್ರಿಗೆ. ನಾವ್ ಮಾತಾಡ್ತಿಲ್ಲ ಅವ್ರ ಜೊತೆ. ಯಾಕೆ ಹೇಳ್ರಿ ನೀವೇ. ಏನೋ ಇವತ್ತು ಇಬ್ರು ಮನಸ್ತಾಪ ಮಾಡ್ಕೊಂಡ್ಬಿಟ್ಟಾರೆ ಸುಮ್ಮನೆ. ಬ್ರೋ ಏಯ್ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಅಂತ. ಗೈಸ್ ಪ್ರಾಂಕ್ ಮಾಡ್ದು ದೇವಿ ಪ್ರಾಂಕ್ ಇದ್ರಲ್ಲ ಅಂತೆ. ನಾನು ಅದ್ಬಿಡ್ತೀನಿ ಹೆಂಗೆ ಮಮ್ಮ? ನಾನು ಎದ್ಬಿಡ್ತೀನಿ, ನಾವು ರಾಜ ಮಾತಾಡೋಣ. ಗೈಸ್ ಬಂದ್ಮೇಲೆ ಬ್ಲಾಗ್ ಏನಂತ ನೋಡೋಣ ಚಾಲೆಂಜ್. ಸ್ವಲ್ಪ ಇದಾರೆ ನಮ್ಗೆ. ಸೊ ಗೈಸ್ ಪ್ರಕಾಶ್ ನಮಗೆ ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಈ ಗಿಫ್ಟ್ ಏನಕ್ಕೆ ಕೊಟ್ಟರು ಅಂದ್ಬಿಟ್ಟು ಅವ್ರದ್ರಲ್ಲಿ ಬ್ಲಾಗ್ ಬರುತ್ತೆ ನೋಡ್ರಿ, ಏನ್ ಬ್ಲಾಗ್ ಅಂತ. ಸೊ ಗಿಫ್ಟ್ ಸರ್ಪ್ರೈಸ್ ಗಿಫ್ಟ್ ಸುರಪಿದು ನನ್ಗೆ ಮಿಸ್ಟೀರಿಯಸ್ ನೋಡ್ರಿ. ಸೊ ಏನಿರ್ಬೋದು ಅಂತ ಗೆಸ್ ಮಾಡ್ರಿ. ಸೊ ಗೈಸ್ ಈಗ ನಮ್ಮ ಬ್ಲಾಗ್ ಏನ್ ಮಾಡೋ ಸಮಯ. ಸೊ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಬರೋವರೆಗೂ ವೇಟ್ ಮಾಡ್ತೀವಿ. ಟಾಟಾ ಬೈ ಬೈ, ಸಿ ಯು. ಟಾಟಾ ಬಾಯ್ ಮಾಡ್ಬಿಡು.